ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. UP CM ಯೋಗಿ ಆದಿತ್ಯನಾಥ್ರವರು ಫುಲ್ ಫೈರ್ ಆಗಿ ಕಾಣಿಸ್ತಾ ಇರೋದು. ಇಡೀ ಉತ್ತರ ಪ್ರದೇಶ ರಾಜ್ಯವೇ ಬೆಚ್ಚಿ ಬೀಳಿಸುವಂಥ ಘಟನೆ ಬಕ್ರೀದ್ ಹಬ್ಬದ ದಿನ ನಡೆದಿದ್ದು. ಈ ಘಟನೆಯ ನಂತರ ಯೋಗಿ ಆದಿತ್ಯನಾಥ್ರವರು ಎಲ್ಲೋ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. ಒಂದು ಕಡೆ ಸ್ನೇಹದ ಹೆಸರಲ್ಲಿ ಬಕ್ರೀದ್ ಹಬ್ಬಕ್ಕೆ ಕರೆಸಿ ಆತನ ಪ್ರಾಣವನ್ನೇ ಕಿತ್ಕೊಂಡಂಥ ಪಾಪಿ ಅಸಾದ್ ಕೇಸ್ನಲ್ಲಿ ಈಗಾಗಲೇ ಯೋಗಿ ಆದಿತ್ಯನಾಥ್ರವರು ನರಕವನ್ನೇ ತೋರಿಸ್ಬಿಟ್ಟಿದ್ದಾರೆ. ಘಟನೆ ನಡೆದ ಬೆನ್ನಲ್ಲೇ ಆರೋಪಿಗೆ ಡೈರೆಕ್ಟ್ ಸ್ವರ್ಗಕ್ಕೆ ವೀಸಾ ಕೊಟ್ಟು ಪೊಲೀಸ್ನವರು ಎನ್ಕೌಂಟ್ರ್ ಮುಖಾಂತರ ಪಾಠವನ್ನು ಕಲಿಸಿದ್ದು. ಒಂದು ಕಡೆ ಯೋಗಿ ಆದಿತ್ಯನಾಥ್ರವರ ಖಡಕ್ ಆದೇಶವನ್ನು ಪಾಲನೆ ಮಾಡಿದಂಥ ಪೊಲೀಸ್ನವರು ಕಿಂಚಿತ್ತು ಕರುಣೆ ತೋರದೆ ಗೋಲಿಗಳನ್ನು ದೇಹಕ್ಕೆ ಇಳಿಸಿ ಅನುಕಂಪದ ನೆಪದಲ್ಲಿ ಆಸ್ಪತ್ರೆ ಕರೆದುಕೊಂಡು ಹೋಗ್ತಾ ಇದ್ವಿ, ಆದರೆ ಆತ ಬದುಕುಳಿಲಿಲ್ಲ ಅಂತ ಸಬೂಬನ್ನು ಹೇಳಿದ್ದು. ಸದ್ಯ ಯೋಗಿ ಸಮಾಜದಲ್ಲಿ ಇಂಥ ಕೆಟ್ಟ ಹುಳುಗಳು ತುಂಬ ಇದ್ದಾವೆ, ಇನ್ನು ಮುಂದೆ ಇಂಥ ತಪ್ಪು ಮಾಡ್ತಾ ಇದ್ದರೆ ನಿಮಗೆ ಉಳಗಾಲವೇ ಇರೋದಿಲ್ಲ, ನೀವು ಯಾರ ಜೀವನವನ್ನು ಹಾಳು ಮಾಡ್ತಾ ಇದ್ದೀರೋ ನಿಮ್ಮ ಜೀವನವೂ ಕೂಡ ಹಾಳಾಗಿ ಹೋಯಿತು ಅನ್ನಿಸ್ಬೇಕು, ಆ ರೀತಿಯ ಕಠಿಣ ಕ್ರಮಗಳನ್ನು ಇನ್ನು ಮುಂದೆ ನಾವು ತೆಗೆದುಕೊಳ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇರೋದು. ಇನ್ನು ಮುಂದೆ ಭಾರತದಲ್ಲಿ ಏನಾದರೂ ಮಾಡ್ಬೋದು ಅಂತ ನೀವು ಅಂದ್ಕೊಂಡ್ರೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಇಳಿಸ್ತೀವಿ, ನಿಮ್ಮ ಅಸ್ತಿತ್ವವೇ ಇಲ್ಲದ ಹಾಗೆ ಮಾಡ್ತೀವಿ ಅಂತ ಅರ್ಬಡಿಸ್ತಾ ಇರೋದು ಯೋಗಿ ಆದಿತ್ಯನಾಥ್ರವರು. ಕಳೆದ 3 ದಿನಗಳಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರವರು ತಮ್ಮ ಭಾಷಣಗಳಲ್ಲಿ 2 ಬಾರಿ ಇದೇ ರೀತಿಯಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇರೋದು. ನಾವು ಅಹಿಂಸೆಯೇ ಪರಮೋಚ್ಚ ಧರ್ಮ ಅಂತ ಹೇಳ್ತಾ ಬರ್ತಾ ಇದ್ವಿ, ಆದರೆ ನೀವು ನಮ್ಮ ದೇಶ ಮತ್ತು ಸಮಾಜವನ್ನು ಉಳಿಸ್ಲಿಕ್ಕೆ ಈ ರೀತಿ ಮಾಡಬೇಕು, ಹಿಂಸಾಚಾರವನ್ನು ಅಳವಡಿಸ್ಕೊಳ್ಬೇಕು ಅಂತ ಭಾಷಣಗಳಲ್ಲಿ ಮಾತಾಡ್ತಾಯಿದ್ರು. ಇದೇನು ಸಣ್ಣ ವಿಷಯ ಅಲ್ಲ, ಯಾಕೆಂದರೆ ಆ ಥರದ ಆಕ್ರೋಶದ ಕಟ್ಟೆ ಅವ್ರಿಗೆ ಹೊಡೆದು ಮಾತನಾಡ್ತಾ ಇರೋದು. ಬಕ್ರೀದ್ ಹಬ್ಬದ ನೆಪದಲ್ಲಿ ಸ್ನೇಹಿತನಾಗಿದ್ದಂಥ ಹಿಂದೂ ಯುವಕ ಸೂರ್ಯಪ್ರತಾಪ್ ಚೌಹಾಣ್ನನ್ನು 17 ವರ್ಷದ ಬಾಲಕ ಬೆನ್ನಟ್ಟಿ ಹಿರಿದು ಜೀವ ತೆಗೆದಿದ್ದು. ಇಂಥ ಘಟನೆಯ ನಂತರ ಯೋಗಿ ಫುಲ್ ಆ್ಯಕ್ಷನ್ ಮೋಡ್ಗೆ ಜಾರ್ತಾ ಇರೋದು. ಈಗಾಗಲೇ ಒಂದು ಕಡೆ ಪೊಲೀಸ್ ಎನ್ಕೌಂಟ್ರ್ ಆಗಿದೆ. ಸುದ್ದಿ ತಿಳಿತಾ ಇದ್ದ ಹಾಗೆ ಪ್ರತಿಕ್ರಿಯೆ ಮಾಡಿದಂಥ ಮೃತ ಸೂರ್ಯಪ್ರತಾಪ್ನ ತಾಯಿ, ನನಗೆ ಕೇವಲ ಒಬ್ಬನ ಎನ್ಕೌಂಟ್ರ್ ಆಗಿರೋದು ಗೊತ್ತಾಗಿದೆ, ಆದರೆ ನನ್ನ ಮಗನ ಸಾವಿಗೆ ಕಾರಣರಾದಂಥ ಉಳಿದ ಎಲ್ರಿಗೂ ಕೂಡ ಇದೇ ರೀತಿಯಾದಂಥ ಶಿಕ್ಷೆ ಆಗಬೇಕು. 7 ಜನರು ಈ ಗ್ಯಾಂಗ್ನಲ್ಲಿರೋದು, ಆ ಎಲ್ಲ ಅಪರಾಧಿಗಳ ಮನೆ ಮೇಲೆ ಬುಲ್ಡೋಜರ್ನ ಹರಿಸಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ದು. ಈ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ರವರೇನು ಸುಮ್ಮಿಲ್ಲ, ವಿಧ್ವಂಸಕ ತೀರ್ಮಾನಕ್ಕೂ ಕೂಡ ಮುಂದಾಗಬಿಟ್ಟಿದ್ದಾರೆ. ಮತಾಂಧತೆಯ ಅಂಧಕಾರದಲ್ಲಿ ಹಿಂದೂ ಸ್ನೇಹಿತನ ಪ್ರಾಣವನ್ನು ತೆಗೆದಿದ್ದಕ್ಕೆ ಆತ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಆತ ನಂಬಿದರೆ ಅದು ಶುದ್ಧ ಸುಳ್ಳು, ಆತನನ್ನು ನರಕಕ್ಕೆ ಕಳಿಸ್ಬಿಟ್ಟಿದ್ದೀವಿ ಅಂತ ಈಗಾಗಲೇ ಯೋಗಿ ಕೌಂಟ್ರ್ ಕೊಟ್ಟಿರೋದು. ಇದು ಪಾಪದ ಕೆಲಸ ಅಲ್ಲದೆ ಮತ್ತಿನ್ನೇನು ಅಂತ ನನ್ನ ವೀಕ್ಷಕರಾದಂಥ ನೀವು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಒಂದು ಕಡೆ ಓಕೆ, ಯೋಗಿ ಆದಿತ್ಯನಾಥ್ರವ್ರು ಹೇಳಿದ್ರು, ಅವನೆಷ್ಟೇ ಪ್ರಭಾವಿ ಆಗಿದ್ರು ಬಿಡಬೇಡಿ, ಇನ್ನೆಷ್ಟು ಜನರಿದ್ದರೂ ಕೂಡ ಬಿಡಬೇಡಿ, ಇಡೀ ಕುಟುಂಬವನ್ನೇ ನೀವು ಬಿಡಬೇಡಿ ಅಂತ ಹೇಳಿ. ಯಾಕೆಂದರೆ ಅದರಲ್ಲಿ ಯಾರೆಲ್ಲ ಪಾಲುದಾರರಾಗಿದ್ದಾರೋ ಎಲ್ರಿಗೂ ಕೂಡ ಕ್ರಮಗಳನ್ನು ಜರುಗಿಸಲೇಬೇಕು. ಈಗಾಗಲೇ ಆತನ ಮನೆಗೂ ಕೂಡ ನೋಟಿಸನ್ನು ಒಂದು ಕಡೆ ಅಂಟಿಸಲಾಗಿದೆ. ಅವ್ರು ಎಲ್ಲಿಗಾದರೂ ಓಡೋಗಲಿ ಅಲ್ಲಿಗೂ ಕೂಡ ಬುಲ್ಡೋಜರ್ ತಲುಪುತ್ತೆ ಅಂತ ಯೋಗಿ ಆದಿತ್ಯನಾಥ್ರವರು ಆರ್ಭಡಿಸ್ತಾ ಇದ್ದಾರೆ. ಜೊತೆಗೆ ಅವರ ಮನೆಗೆ ನುಗ್ಗಿ ಈಗಾಗಲೇ ಬುಲ್ಡೋಜರ್ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಲಾಗಿದೆ. ಅವರೆಲ್ಲರಿಗೂ ಕೂಡ 15 ದಿನಗಳ ಕಾಲಾವಕಾಶವನ್ನು ಕೊಡ್ತೀವಿ, 15 ದಿನಗಳಲ್ಲಿ ನಮ್ಮ ಬುಲ್ಡೋಜರ್ ಮಾತನಾಡುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದು. ಕೆಲವೊಬ್ಬರು ಅಸಾಧಿ ಕೃತ್ಯ ಮಾಡಿದ್ದಾನೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅಂತ ತುಂಬ ಬಾಲಿಶವಾದಂಥ ಉತ್ತರಗಳನ್ನು ಮಾಧ್ಯಮಗಳ ಮುಂದೆ ಕೊಡ್ತಾಯಿದ್ರು. CCTV ಫುಟೇಜ್ ಇದೆ, ಎಲ್ಲರೂ ಅದನ್ನು ನೋಡ್ತಾ ಇದ್ದಾರೆ, ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಉತ್ತರ ಪ್ರದೇಶ ಒಂದು ಕಡೆ ಈ ರೀತಿಯಾದಂಥ ಕ್ರಮಗಳನ್ನು ಯೋಗಿ ಆದಿತ್ಯನಾಥ್ರವರು ತೆಗೆದುಕೊಳ್ತಾ ಇರೋದ್ರಿಂದ ಬದಲಾಗ್ತಾ ಇದೆ. ಬಿಮಾರ್ ರಾಜ್ಯ ಅಂತ ಕರಿತಾ ಇದ್ವಿ, ಸದ್ಯ ಇಂಥ ಖಡಕ್ ನಿರ್ಧಾರಗಳಿಂದ ಬದಲಾಗ್ತಾ ಇದೆ ಅನ್ನೋದನ್ನ ನಾವು ಗಮನ ಹರಿಸಬೇಕು. ಸ್ನೇಹಿತರೆ, ಈ ಘಟನೆಯ ಬಗ್ಗೆ ಒಂದಿಷ್ಟು ಬ್ರೀಫಾಗಿ ಹೇಳ್ಬಿಡ್ತೀನಿ, ಕೆಲವೊಬ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇತ್ತೀಚೆಗೆ 17 ವರ್ಷದ ಬಾಲಕ ಸೂರ್ಯಪ್ರತಾಪ್ ಚೌಹಾಣ್ ಅನ್ನೋ ಹುಡುಗನಿಗೆ ಚಾಕು ಹಿಡಿದು ಭೀಕರವಾಗಿ ಹತ್ಯೆಗೈದಂಥ ಪ್ರಕರಣ. ಈ ಕೇಸ್ನ ಪ್ರಮುಖ ಆರೋಪಿ ಅಸಾದ್ ಶನಿವಾರ ತಡರಾತ್ರಿ ಪೊಲೀಸ್ ಎನ್ಕೌಂಟ್ರಲ್ಲಿ ಆತನು ಕೂಡ ಪ್ರಾಣವನ್ನು ಉಸಿರಾಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾನೆ. ಯಾಕೆಂದರೆ ಪೊಲೀಸರು ಆ ಥರದ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಬಟ್ ಘಟನೆಯ ಹಿನ್ನೆಲೆ ಏನು ಅಂದರೆ ಮೇ 28ನೇ ತಾರೀಕು ಬಕ್ರೀದ್ ಹಬ್ಬದ ದಿನ ಇಡೀ ಫ್ರೆಂಡ್ಸ್ನವರೆಲ್ಲರೂ ಸೇರಿಕೊಂಡು ಆತನನ್ನು ಮನೆಗೆ ಆಹ್ವಾನ ಮಾಡಿ ಉದ್ದೇಶಪೂರ್ವಕವಾಗಿಯೇ, ಅಂದರೆ ಈ ಮತಾಂಧತೆಯ ಹೆಸರಲ್ಲಿ ನಾವು ಆತನ ಪ್ರಾಣವನ್ನೇ ತೆಗೆದುಬಿಟ್ರೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಥರದಲ್ಲಿ ನಮ್ಮನ್ನು ವೆಲ್ಕಮ್ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿಡ್ತಾರೆ. ಘಟನೆ ಆದ ನಂತರ ಇಡೀ ಗ್ಯಾಂಗ್ ತಲೆಮರೆಸ್ಕೊಳ್ಳುತ್ತೆ. ಜೊತೆಗೆ ಅಸದ್ ತಲೆ ಮೇಲೆ ಪೊಲೀಸರು 50,000 ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡ್ತಾರೆ. ಆತನನ್ನು ಹಿಡಿದುಕೊಟ್ಟವ್ರಿಗೆ 50,000 ರೂಪಾಯಿ ಕೊಡ್ತೀವಿ ಅಂತ. ನಿಮಗೆ ಗಾಜಿಯಾಬಾದ್ನ ಕೋಡಾ ಮತ್ತು ಇಂದಿರಾಪುರಂನ ಪೊಲೀಸ್ ತಂಡಗಳು ಜಂಟಿಯ ಕಾರ್ಯಾಚರಣೆ ನಡೆಸಿ ಅಸಾದ್ನ ಎದೆಗೆ ಶೂಟೌಟ್ ಆಗುತ್ತೆ, ಆತ ಪ್ರಾಣವನ್ನೇ ಅಲ್ಲಿ ಕಳೆದುಕೊಳ್ತಾನೆ.
ನೋಡಿ, ಆರೋಪಿ ಅಸಾದ್ ತನ್ನ ಗ್ಯಾಂಗ್ನ ಎಲ್ಲರಿಂದಲೂ ಕೂಡ ದುಡ್ಡನ್ನು ಕಲೆಕ್ಟ್ ಮಾಡಿ ಇಲ್ಲಿಂದ ಪರಾರಿ ಆಗಬೇಕು ಸಿಟಿ ಬಿಟ್ಟು ಅಂತ ಪ್ಲ್ಯಾನ್ ಮಾಡಿದ್ದ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ್ನವ್ರಿಗೆ ಎಲ್ಲರೂ ಕೂಡ ಮಾಹಿತಿ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಹಲವು ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ತಪಾಸಣೆ ನಡೆಸಲಿಕ್ಕೆ ಶುರು ಮಾಡ್ತಾರೆ. ಈ ವೇಳೆ ಮೋಟರ್ ಸೈಕಲ್ನಲ್ಲಿ ಬರ್ತಾ ಇದ್ದಂಥ ಅಸಾದ್ನ ತಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆತ ಪೊಲೀಸರ ಮೇಲೆಯೇ ದಾಳಿ ಮಾಡಲಿಕ್ಕೆ ಮುಂದಾಗ್ತಾರೆ, ಗುಂಡಿನ ದಾಳಿ ಮಾಡಲಿಕ್ಕೆ. ಪೊಲೀಸ್ನವರು ತಮ್ಮ ಆತ್ಮರಕ್ಷಣೆಗೋಸ್ಕರ ಪ್ರತಿದಾಳಿ ಮಾಡಿದಾಗ ಗಂಭೀರ ಗಾಯಗಳಾಗ್ತವೆ. ಆಸ್ಪತ್ರೆ ಸಾಗಿಸುವಷ್ಟರಲ್ಲಿ ಆತ ಮೃತಪಟ್ಟಿದ್ದಾನೆ ಅಂತ ವೈದ್ಯರು ಕೂಡ ಘೋಷಣೆ ಮಾಡ್ತಾರೆ. ಬಟ್ ಅಸಲಿಗಲ್ಲಿ ಏನಾಗಿರುತ್ತೆ ಕ್ರೈಮ್ ಸೀನ್ ಅಂತ ನಾನೇನು ಹೇಳೋದು ಬೇಡ. ಕೆಲವೊಂದು ಈ ಥರದ ಕೃತ್ಯಗಳಲ್ಲಿ ಇದೇ ರೀತಿಯಾದಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕಾಗತ್ತೆ. ಅದನ್ನು ಯೋಗಿ ಆದಿತ್ಯನಾಥ್ರವರು ಪೊಲೀಸ್ನವರು ಕೂಡ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಒಂದು ಗುಂಡಿನ ಚಕಮಕಿಯಲ್ಲಿ ಓರ್ವ ಪೊಲೀಸ್ ಅಧಿಕಾರಿ ಕೂಡ ಗಾಯಗೊಳ್ತಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೀತಾ ಇದ್ದಾರೆ. ಕುಟುಂಬದವ್ರು ಹೇಳೋ ಹಾಗೆ ಅವ್ರ ಫ್ಯಾಮಿಲಿಯವ್ರ ಸ್ಟೇಟ್ಮೆಂಟ್ನಲ್ಲಿ ಏನಿದೆ ಅಂದರೆ, ಸೂರ್ಯನ ಕುಟುಂಬದವ್ರ ಪ್ರಕಾರ ಈ ವಿಕ್ಟಿಮ್ಸ್ಗಳೇನಿದ್ದಾರೆ ಮತ್ತು ಈ ಆರೋಪಿಗಳು ಪರಸ್ಪರ ಇಬ್ಬರು ಕೂಡ ಪರಿಚಿತರು. ಸೂರ್ಯ ಪ್ರತಾಪ್ ಚೌಹಾಣ್ ಕೂಡ ಹೌದು ಮತ್ತು ಈ ಅಸಾದ್ ಕೂಡ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದರು. ಸೋಷಿಯಲಿನೂ ಕೂಡ ಇಬ್ಬರು ಚೆನ್ನಾಗಾಗಿದ್ದರು. ಆದರೆ ಒಂದು ತಿಂಗಳ ಹಿಂದೆ ಇವರಿಬ್ಬರ ಮಧ್ಯೆ ಯಾವುದೂ ಸರಿ ಇರಲಿಲ್ಲ, ಜಗಳಗಳು ನಡೀತಾನೆ ಇತ್ತು. ಆಮೇಲೆ ನಾವಿಬ್ಬರು ಒಂದಾಗ್ತೀವಿ ಅನ್ನೋ ಸುಳ್ಳು ನೆಪಗಳನ್ನು ಹೇಳಿ ಸೂರ್ಯನನ್ನು ಸ್ಥಳಕ್ಕೆ ಕರೆಸ್ಕೊಂಡಿದ್ರಂತೆ. ಅದಾದ ಮೇಲೆ ಈದ್ ಹಬ್ಬ ಇದೆ, ಇಬ್ಬರು ಸೆಲೆಬ್ರೇಟ್ ಮಾಡೋಣ, ಮನೆಗೆ ಬಾ ಊಟ ಮಾಡ್ಕೊಂಡು ಹೋಗಂತೆ ಅಂತ ಹೇಳಿ ಕರೆಸ್ಕೊಂಡು ಒತ್ತಾಯಪೂರ್ವಕವಾಗಿ. ಆತ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲಂತೆ. ಬಟ್ ತುಂಬ ಫೋನ್ ಕಾಲ್ ಮಾಡಿ ಅಂತಿಮವಾಗಿ ಅವನು ಹೋಗಿಬಿಟ್ಟಿದ್ದಾನೆ. ಆ ಸ್ಪಾಟ್ನಲ್ಲಿ 7 ಜನರಿದ್ದಾರೆ. ನಿಮಗೆ CCTV ಫುಟೇಜ್ಗಳಲ್ಲಿ ಕೆಲವೊಂದನ್ನು ತೋರ್ಸೋಕ್ಕಾಗೋದಿಲ್ಲ, ಕಮ್ಯುನಿಟಿ ಗೈಡ್ಲೈನ್ಸಿಂದ ನಾನು ತೋರಿಸ್ತಾ ಇಲ್ಲ. ಬಟ್ ಒಂದು CCTV ಫುಟೇಜ್ನಲ್ಲೂ ಕೂಡ 7 ಜನರಿದ್ದಾರೆ. ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೂಡ ಹಲ್ಲೆ ನಡೆಸಿರೋದು. ಓಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, 200 ಮೀಟ್ರ್ ಓಡಿರೋದು. ಅದಾದಮೇಲೂ ಕೂಡ ದಾಳಿಕೋರು ಬೆನ್ನಟ್ಟಿ ಹೋಗಿ ಆತನ ಮೇಲೆ ಹಲ್ಲೆ ಮಾಡಿರೋದು ಅನ್ನೋದು ಪ್ರತ್ಯಕ್ಷದರ್ಶಿಗಳ ಒಂದು ಇನ್ಫಾರ್ಮೇಷನ್ ಪ್ರಕಾರ ಗೊತ್ತಾಗಿರೋದು. ಒಂದು ಕಡೆ ತಾಯಿ ಮಗನ ಚಿತೆ ಬೆಂಕಿ ಇಡೋ ಮೊದಲು ಆ ಮುಸ್ಲಿಂ ಯುವಕನ ಹೆಣ ಬೀಳಬೇಕು ಅಂತ ಹೇಳ್ಬಿಟ್ಟಿದ್ರು. ಅದಾದ ಮೇಲೆ ಪೊಲೀಸ್ನವರು ಕೂಡ ಆಗಾಗಲೇ ಎನ್ಕೌಂಟ್ರಲ್ಲಿ ಫಿನಿಷ್ ಮಾಡಿಬಿಟ್ಟಿದ್ದಾರೆ. ಇದು ಒಂದು ಅಸಲಿಗೆ ಆಗಿದ್ದೇನು ಅಂತ. ನಿಮಗೆ ಅವರ ಅಕ್ಕಪಕ್ಕದ ಮನೆಯವ್ರನ್ನ, ಅವ್ರದ್ದೇ ಮುಸ್ಲಿಂ ಸಮುದಾಯದವ್ರನ್ನ ಮಾತನಾಡ್ಲಿಕ್ಕೆ ಮಾಧ್ಯಮಗಳು ಹೋದಾಗ ಅವರು ಕೆಲವೊಂದು ವಿಚಿತ್ರ ಉತ್ತರಗಳನ್ನು ಕೊಡ್ತಾಯಿದ್ರು. ನಮಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಒಬ್ಬರು ನನಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ ಅಂತ ನಾಟಕ ಆಡ್ತಾಯಿದ್ರು. ಪ್ರತ್ಯಕ್ಷದರ್ಶಿಗಳು ಏನೂ ಆಗಿಲ್ಲ, ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾಯಿದ್ರು. ಒಬ್ಬ ವ್ಯಕ್ತಿ, ನಾನು ಹೇಳಿದ್ನಲ್ವಾ, ಮಾತೇ ಬರೋದಿಲ್ಲ, ನನಗೆ ಕಿವಿ ಕೇಳಿಸೋದಿಲ್ಲ ಅಂತ ನಾಟಕ ಮಾಡಿದವನು ಅದಾದ ಮೇಲೆ ಯಾವಾಗ ಎನ್ಕೌಂಟ್ರ್ ಆಯಿತೋ ಅದಾದ ಮೇಲೆ ಪೊಲೀಸ್ನವ್ರ ವಿರುದ್ಧವೇ ರೊಚ್ಚಿಗೆದು ಮಾತನಾಡ್ತಾ ಇದ್ದ. ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದ. ಇದು ವಿಚಿತ್ರವಾದಂಥ ಸಂಗತಿ. ನೋಡಿ, ಒಂದು ಕಡೆ ವಿರೋಧ ಪಕ್ಷಗಳು ಆ್ಯಸ್ ಇಟ್ ಈಸ್ ಅವರ ಒಂದು ಮಾತಾಡೋದು ಅವರ ಅಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ಕರಿತೀವಲ್ವ, ಹಾಗೆ ಸಮಾಜವಾದಿ ಪಕ್ಷ, ಕಾಂಗ್ರೆಸ್ನಿಂದ ಒಂದಿಷ್ಟು ರಿಯಾಕ್ಷನ್ಸ್ಗಳು ಕೂಡ ಬಂದಿದ್ದಾವೆ. ಈ ಥರದ್ದು ಘಟನೆಗಳಾಗಬಾರ್ದು, ಎನ್ಕೌಂಟ್ರ್ಗಳಾಗಬಾರ್ದು. ಉತ್ತರ ಪ್ರದೇಶದಲ್ಲಿ ಇದೊಂದು ರೀತಿಯಾಗಿ ಸಾಮಾನ್ಯವಾಗಿಬಿಟ್ಟಿದೆ. ಅಪರಾಧಿನ ಬಂಧಿಸಬೇಕು, ನ್ಯಾಯಾಲಯದಲ್ಲಿ ತೀರ್ಪು ಕೊಡಿಸ್ಬೇಕು, ನಂತರ ಶಿಕ್ಷೆ ಕೊಡಲಿ, ಅದು ರೂಲ್ ಏನಿದೆ, ಪ್ರೊಸೀಜರ್. ಆದರೆ ನೀವು ಉತ್ತರ ಪ್ರದೇಶದಲ್ಲಿ ಧರ್ಮವನ್ನು ನೋಡಿ ಯಾಕೆ ಪ್ರಾಣವನ್ನು ತೆಗಿತೀರಿ? ಒಬ್ಬ ಮುಸ್ಲಿಂ ಯಾರಿಂದಾದರೂ ಈ ಥರ ಹತ್ಯೆಗಾದರೆ ನೀವು ಅದೇ ರೀತಿಯಾಗಿ ಮಾಡ್ತೀರಾ? ಅದೇ ಒಬ್ಬ ಹಿಂದೂ ಮುಸ್ಲಿಂ ಅಥವಾ ಬೇರೆ ವ್ಯಕ್ತಿಗಳಿಂದ ಈ ರೀತಿಯಾದಂಥ ಘಟನೆಗಳು ನಡೆದ್ರೆ ಭಾಳ ಆತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಅಂತ ಒಬ್ಬ ರಿಯಾಕ್ಟ್ ಮಾಡಿರೋದು. ಇದು ಸಾಮಾನ್ಯವಾದಂಥ ರಿಯಾಕ್ಷನ್ ಉತ್ತರ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಕೇಳಿ ಬರ್ತಾನೆ ಇರುತ್ತೆ. ಇನ್ನು ಉತ್ತರ ಪ್ರದೇಶ ರಾಜ್ಯ ಕಾನೂನನ್ನು ಕೈಗೆತ್ತಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಈ ರೀತಿಯಾಗಿ ಮಾಡಬಾರ್ದು, ಕಂಪ್ಲೀಟ್ ನಾನು ವಿರೋಧ ಮಾಡ್ತೀನಿ, ಕಾನೂನು ಬಾಹಿರ ಕೃತ್ಯಗಳಲ್ಲಿ ನೀವೆಲ್ಲರೂ ಕೂಡ ತೊಡಗಿದಿರಿ, ಸರ್ಕಾರ ಈ ರೀತಿ ಕಾನೂನು ತೆಗೆದುಕೊಳ್ಬಾರ್ದು ಅಂತ ಕಾಂಗ್ರೆಸ್ ಲೀಡ್ರು ಹುಸೇನ್ ದಳವಾಯಿ ಅವರು ಕೂಡ ರಿಯಾಕ್ಟ್ ಮಾಡ್ತಾಯಿದ್ರು. ಸದ್ಯದ ಮಟ್ಟಿಗೆ ಯೋಗಿ ಆದಿತ್ಯನಾಥ್ ಈ ಥರದ ಘಟನೆಗಳಿಗೆ ಸಂಬಂಧಪಟ್ಟಾಗ ಭಾಳ ತುಂಬ ಫೈರ್ ಆನ್ ಆಗ್ತಿದ್ದಾರೆ. ಇದು ಸರಿಯಾದಂಥ ಕ್ರಮ ಅಂತ ಒಂದು ಕಡೆ ಅನಿಸ್ಬಿಡುತ್ತೆ. ಯಾಕೆಂದರೆ ಈ ಥರದ ಕೃತ್ಯಗಳನ್ನು ಹತ್ತಿಕ್ಕಬೇಕು ಅಂದರೆ ಈ ಥರದ ಕ್ರಮಗಳನ್ನೇ ತೆಗೆದುಕೊಳ್ಬೇಕು ಅಂತ ಅನಿಸ್ಬಿಡುತ್ತೆ. ಬಟ್ ಒಂದು ಉದ್ದೇಶಪೂರ್ವಕವಾಗಿ ಈ ಥರದ ಕೋಮುವಾದಿಗಳಾಗಿ ಸರ್ಕಾರಗಳು ವರ್ತನೆ ಮಾಡಬಾರ್ದು ಅನ್ನೋದನ್ನು ಕೂಡ ನಾವು ಸೂಕ್ಷ್ಮ ಸಂವೇದಿಗಳಾಗಿ ಯೋಚನೆ ಮಾಡಬೇಕಾಗತ್ತೆ. ಈ ಘಟನೆಗೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.